ಕಾರ್ಖಾನೆ ಮಾಲೀಕರ ಸಭೆಗೂ ಮುನ್ನ ಸಚಿವರ ಜೊತೆ ಸಿಎಂ ಸಭೆ ಆಗಿದೆ. ಕಾರ್ಖಾನೆ ಮಾಲೀಕತ್ವ ಹೊಂದಿರುವ ಸಚಿವರಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಅವ್ರು ಹೇಳ್ತಾರೆ ಕಾರ್ಖಾನೆ ಮಾಲೀಕರಲ್ಲಿ ಸಾಕಷ್ಟು ಗುಂಪುಗಳಿವೆ, ನಾವು ಸುಮ್ಮನಿದ್ರೆ ಬೇರೆ ಗುಂಪಿನವರು ಎದ್ದು ನಿಲ್ತಾರೆ, ಹಾಗಾಗಿ ನಾವು ಸರ್ಕಾರದ ಪರ ಇದ್ದೀವಿ, ಆದರೆ ಕಾರ್ಖಾನೆಯ ಹಿತವನ್ನು ನೋಡಬೇಕಿದೆ. ಸಿಎಂಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಅಂದರೆ ಅಲ್ಲಿಗೆ ಕಾರ್ಖಾನೆ ಮಾಲೀಕರ ಹಿತದೃಷ್ಟಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಅನ್ನೋ ರೀತಿಯಲ್ಲೇ ಮಾತಾಡಿದಾರಂತೆ. ಸೊ ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಕೂಡ ಸಭೆಯಲ್ಲಿ ಮಾತಾಡ್ತಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಏನು ಹೇಳ್ತಾರೆ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿತವಾಗ್ತಾ ಇರ್ತಕ್ಕಂಥ ವಿಚಾರಗಳೇನು? ಈಗ ಕಾರ್ಖಾನೆ ಮಾಲೀಕರೂ ಆಗಿರ್ತಕ್ಕಂಥ ಕೆಲವು ಸಚಿವರು ಯಾವ ಅಭಿಪ್ರಾಯವನ್ನು ಸಿಎಂ ಮುಂದೆ ವ್ಯಕ್ತಪಡಿಸಿದ್ದಾರೆ? ಒಂದು ಅರವಿಂದ್, ಈಗಷ್ಟೇ ಸಭೆ ಪ್ರಾರಂಭವಾಗಿರುವಂತದ್ದು. 82 ಮಾಲೀಕರ ಪೈಕಿ ಸುಮಾರು 60ಕ್ಕೂ ಹೆಚ್ಚು ಮಾಲೀಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಮಾಲೀಕರು ಕೂಡ ಸರ್ಕಾರಕ್ಕೆ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಕಾರ್ಖಾನೆಯಿಂದ ಸರ್ಕಾರ ಏನು ವಿದ್ಯುತ್ ಖರೀದಿ ಮಾಡ್ತಿದೆ ಅದರ ಒಂದು ದರವನ್ನ ಏರಿಕೆ ಮಾಡಬೇಕು ಅನ್ನುವಂಥದ್ದು ಏನು ಮಾಲೀಕರ ಒತ್ತಾಯ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಜೊತೆಗೆ ಸರ್ಕಾರದ ಕಡೆಯಿಂದನೂ ಕೂಡ ಮಾಲೀಕರಿಗೆ ಒಂದು ಮನವಿಯನ್ನು ಮಾಡಲಾಗ್ತಿದೆ. 100 ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ಲಿಕ್ಕೆ ಸಾಧ್ಯನಾ ಅನ್ನುವಂತಹ ಮನವಿಯನ್ನ ಸರ್ಕಾರ ಮಾಡಿದೆ ಅಂತ ಹೇಳಲಾಗ್ತದೆ. ಅಂದ್ರೆ 3200 ರೂಪಾಯಿನ ಕೊಡ್ಲಿಕ್ಕೆ ಈಗಾಗಲೇ ಸರ್ಕಾರ ಪ್ರಸ್ತಾವನೆ ಮುಂದೆ ಇಟ್ಟಿರೋದು. ಅದಕ್ಕೆ ಅಡಿಷನಲ್ ಆಗಿ 100 ರೂಪಾಯಿನ ಮಾಲೀಕರು ಕೊಡಬೇಕು ಅನ್ನುವಂತಹ ಮನವಿಯನ್ನ ಸರ್ಕಾರದ ವತಿಯಿಂದ ಸಭೆಯಲ್ಲಿ ಮಾಡಲಾಗಿದೆ. ಅದಕ್ಕೆ ಮಾಲೀಕರು ಒಪ್ತಾರ ಇಲ್ಲ ಅನ್ನುವಂಥದ್ದು ಸಭೆ ಬಳಿಕ ಗೊತ್ತಾಗ್ತಿದೆ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಸರ್ಕಾರ ಮಾಲೀಕರ ಮನವನ್ನು ಒಲಿಸುವಂತಹ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಅರವಿಂದ್, ಓಕೆ, ಬಟ್ ಈ ಪ್ರಮುಖವಾದ ವಿಚಾರ ಮಾಲೀಕರೇ ದುಡ್ಡು ಕೊಡಬೇಕಾಗಿರೋದ್ರಿಂದ ಅವರ ಬೇಡಿಕೆ 3500 ರೂಪಾಯಿ ಟನ್ಗೆ, ಅದಕ್ಕೆ ಮಾಲೀಕರು ಏನು ಹೇಳ್ತಾರೆ ಅಂತ. ಅರವಿಂದ್, ಅಂದ್ರೆ ಹೌದು, ಈಗ ಹೆಚ್ಚುವರಿಯಾಗಿ ಕೊಡಬೇಕಾದ್ರೆ ಅದು ಮಾಲೀಕರಿಗೆ ಹೊರೆ ಬೀಳುತ್ತೆ. ಹಾಗಾಗಿನೇ ಈ ಒಂದು 100 ರೂಪಾಯಿ ಹೆಚ್ಚಳ ಕೊಡಬೇಕಾದ್ರೆ ಒಂದಿಷ್ಟು ಬೇಡಿಕೆಗಳನ್ನ ಮಾಲೀಕರು ಇಟ್ಟಿದ್ದಾರೆ. ಅದು ನಾನು ಈಗಾಗಲೇ ಹೇಳಿದಾಗೆ ಸಕ್ಕರೆ ಬೆಲೆ ಜಾಸ್ತಿ ಮಾಡುವಂತ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಎರಡನೇದು, ಕಾರ್ಖಾನೆಗಳಿಂದ ಏನು ವಿದ್ಯುತ್ ಅನ್ನ ಖರೀದಿ ಮಾಡ್ತಿದೆ ಸರ್ಕಾರ, ಅದರ ಬೆಲೆಯನ್ನು ಕೂಡ 5.5 ರೂಪಾಯಿಯಷ್ಟು ಹೆಚ್ಚಳ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಮಾಲೀಕರು ಇಟ್ಟಿದ್ದಾರೆ ಅನ್ನುವಂಥದ್ದು. ಒಂದ್ ವೇಳೆ ಏನಾದ್ರೂ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ರೆ ಬಹುಶಃ ಈ 100 ರೂಪಾಯಿ ಹೆಚ್ಚುವರಿಯನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನ ಸರ್ಕಾರ ಮಾಡ್ತಿದೆ. ಅದಕ್ಕೆ ಮಾಲೀಕರು ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ. ಅಂದ್ರೆ ಮಾಲೀಕರ ಬೇಡಿಕೆಗಳೇನಿದೆ ಅದಕ್ಕೆ ಸರ್ಕಾರ ಇನ್ನು ಯಾವುದೇ ಅಶ್ಯೂರೆನ್ಸ್ ಅನ್ನ ಕೊಟ್ಟಿಲ್ಲ. ಸಭೆ ಮುಂದುವರಿತಿರೋದ್ರಿಂದ ಬಹುಶಃ ಆ ಒಂದು ಅಶ್ಯೂರೆನ್ಸ್ ಮಾಲೀಕರಿಗೆ ಸಿಕ್ಕಿದ್ರೆ ಬಹುಶಃ 100 ರೂಪಾಯಿ ಹೆಚ್ಚು ಕೊಡುವಂತಹ ಪ್ರಸ್ತಾವವನ್ನ ಮಾಲೀಕರು ಒಪ್ಪಿಕೊಳ್ಳಬಹುದು ಅಂತ ಅನ್ಸುತ್ತೆ. ಸಭೆಯ ಬಳಿಕ ಈ ಬಗ್ಗೆ ಒಂದಿಷ್ಟು ಸ್ಪಷ್ಟ ಮಾಹಿತಿಗಳು ನಮಗೆ ಲಭ್ಯವಾಗಬಹುದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಅದು ಅಷ್ಟು ಸುಲಭ ಇಲ್ಲ ಕಾರ್ಖಾನೆ ಮಾಲೀಕರನ್ನ ಒಪ್ಸೋದು, ಯಾಕೆಂದರೆ ಅವರು ಒಂದಷ್ಟು ಬೇಡಿಕೆ ಇಡ್ತಾರೆ. ಸರ್ಕಾರ ಖರೀದಿ ಮಾಡ್ತಕ್ಕಂಥ ವಿದ್ಯುತ್ ಆಗಿರ್ಬೋದು, ಮೊಲಾಸಿಸ್ ಆಗಿರ್ಬೋದು, ಅದರ ರೇಟ್ ಎಲ್ಲ ಜಾಸ್ತಿ ಮಾಡಿಕೊಡಿ, ಶುಗರ್ ರೇಟ್ ಜಾಸ್ತಿ ಮಾಡಿಕೊಡಿ, ಆಗ ನಮಗೂ ಕೂಡ ಸ್ವಲ್ಪ ವರ್ಕೌಟ್ ಆಗುತ್ತೆ, ನಾವು 100 ರೂಪಾಯಿ ಜಾಸ್ತಿ ಕೊಡೋದಕ್ಕೆ ಯೋಚನೆ ಮಾಡ್ಬೋದು ಅಂತ. ಈಗ 3400 ಕೊಟ್ಟರು ನಾವು ಒಪ್ಕೋತೀವಿ ಅಂತ ರೈತರು ಹೇಳಿದ್ದಾರೆ. ನಾವು 100 ರೂಪಾಯಿ ಕಮ್ಮಿ ಮಾಡ್ತೀವಿ ಅಂತ ಒಪ್ತಾರಾ ಅಂತ ವಿಚಾರ.